ಈ ಭಾರತ ದೇಶದಾಗ ಅತ್ಯಾಚಾರಗಳು ತುಂಬ ನಡಕುತ್ತಾವೆ. ಎದಕ್ಕಪ್ಪ ಅಂದ್ರೆ ಒಂದೊಂದು ರಾಜ್ಯದಾಗ ಈ ಅತ್ಯಾಚಾರ ನಡೀತಾರ ಮತ್ತು ಆದ್ರೆ ಈ ನಮ್ಮ ಸರ್ಕಾರ ಏನು ಮಾಡಕತ್ತೈತಪ್ಪ ಅಂದ್ರೆ ಈಗಾದರೂ ಒಬ್ಬರಿಗೂ ಕೂಡ ಒಬ್ಬ ಮಹಿಳೆಗೆ ಕೂಡ ಯಾವಾಗ ಕೂಡ ನ್ಯಾಯವನ್ನು ಕೊಡಿಸಿಲ್ಲ, ನ್ಯಾಯವನ್ನು ಒದಗಿಸಿಲ್ಲ. ಎದಕ್ಕಪ್ಪ ಅಂದ್ರೆ ಈ ನಮ್ಮ ಸರ್ಕಾರ ಏನು ಈ ಪಾರ್ಲಿಮೆಂಟ್ ಹಾಕಿ ಏನು ಈ ಸಭೆಯಲ್ಲಿ ಏನು ಚರ್ಚೆ ಮಾಡ್ತಿರ್ತೈತಲ್ಲ ಅವಾಗ ಹೇಳ್ತಿರ್ತೈತೆ ನಾವು ಅತ್ಯಾಚಾರ ಮಾಡಿದಂಥವ ಏನದ ನಾನು ಅವು ಎಂಜಾಯ್ ಮಾಡ್ತಿರ್ತಾನಂತ ಹೇಳ್ತತಿ ನಮ್ಮ ಸರ್ಕಾರ. ಈ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು ಒಬ್ಬ ಮಹಿಳೆಗೆ ಈ ನ್ಯಾಯವಾದ ಬೆಲೆಯನ್ನು ಕೊಡ್ಲಿಕ್ಕಪ್ಪ ಅಂದ್ರೆ ಅವನವನು ಈ ಸರ್ಕಾರದ ಬಗ್ಗೆ ಹೇಳಕ್ಕೆ ನಾ ಏನು ಹೇಳಕ್ಕಿಲ್ಲ ರೀ. ಎದಕ್ಕಪ್ಪ ನೀವೇ ಹೇಳ್ಬಿಡಿ ಕಾಮೆಂಟ್ ಬಾಕ್ಸಿನ. ಎದಕ್ಕಪ್ಪ ಅಂದ್ರೂ ಈ ನಮ್ಮ ಈ ಸರ್ಕಾರದವ್ರು ಏನು ಅಲ್ಲಿ ಈ ಸಭೆ ಒಳಗೆ ಕುಂತ್ಕಸಿ ಏನು ಚರ್ಚೆ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲಿರುವಂತಹ ಈ ಮಹಿಳೆಯರು ಏನದಾರಲ್ಲ ಅವ್ರಿಗೇನಾರ ಅತ್ಯಾಚಾರ ಏನಾರ ಹಾತಪ್ಪ ಅಂದ್ರೆ ಅವಾಗ ಗೊತ್ತಾಕತಿ ಇವ್ರಿಗೆ ಎಂಜಾಯ್ಮೆಂಟ್ ಈ ನಗದು ಹಲ್ಕಿಸೋದು. ಎದಕ್ಕಪ್ಪ ಅಂದ್ರೆ ಒಬ್ಬ ತಾಯಿ ಒಬ್ಬ ತಂದೆ ಆ ಮಗಳನ್ನು ಎಷ್ಟು ಇಷ್ಟಪಟ್ಟು ಸಾಕಿರ್ತಾರೆ. ಇವು ಯಾವೋ ಈ ಕಿಡಿಗೇಡಿಗಳು ಮಾಡುವಂಥ ತಪ್ಪಿನಿಂದ ಆ ತಂದೆ ತಾಯಿಗಳು ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಮನೆಯವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಈ ಸರ್ಕಾರ ಏನು ಬಿಡಲ್ಲ, ಇದು ಏನೈತಿಲ್ಲ ಭಾಳ ಯೋಚನೆ ಮಾಡಲ್ಲ. ಎದಕ್ಕಪ್ಪ ಅಂದ್ರೆ ಅವ್ರ ಮನೆ ಮಕ್ಕಳೇನು ಸುಖವಾಗಿರ್ತಾರೆ, ದೊಡ್ಡ ಕಾಲೇಜಿನ ಓದ್ತಾರೆ, ದೊಡ್ಡ ರೀತಿಯಲ್ಲಿ ಬದುಕ್ತಾರೆ. ಆದರೆ ಈ ಬಡ ಮಕ್ಕಳು ಏನು ಮಾಡೋರು ಏನದಾರಲ್ಲ ಎಲ್ಲೇ ಓದ್ಕೊಂಡು ಎಲ್ಲೇ ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೇಳ್ಕಾಸಿ ಅವ್ರ ಜೀವನ ಪರ್ಯಂತ ಊರು ಬಿಟ್ಕಾಸಿ ಎಲ್ಲೇ ಏನೇನೋ ಮಾಡ್ಕಾಸಿ ಕಷ್ಟಪಡ್ತಿರ್ತಾರೆ. ಆದ್ರೆ ಅವ್ರಿಗೆ ಕಾಣ್ತಿರುವಂತಹ ಏನಪ್ಪ ಅಂದ್ರೆ ಈ ಕಿಡಿಗೇಡಿಗಳಿಗೆ ಕಾಣ್ತಿರುವಂತಹ ಏನಪ್ಪ ಅಂದ್ರೆ ಇತ್ತಪ್ಪ ಅಂದ್ರೆ ಅದು ಒಬ್ಬ ಮಹಿಳೆ ಅಂದವಾಗಿ ಏನಾರ ಕಂಡು ಬಿಟ್ರಪ್ಪ ಅಂದ್ರೆ ಸಾಕ್ರಿ ಆ ಮಹಿಳೆಯನ್ನು ಯಾವ ರೀತಿಯಾಗಿ ಅತ್ಯಾಚಾರ ಮಾಡ್ತಾರಂದ್ರೆ ನೋಡ್ತಕ್ಕದ್ರಿ. ಈಗ ಮಾನ್ಯರ ಆದಂಥ ಘಟನೆ ಇದು ಬಿಹಾರ್ನಲ್ಲಿ ಆದಂಥ ಘಟನೆ ಇದು. ಆ ಮಹಿಳೆ ಒಬ್ಬಾಕಿ ಮಹಿಳೆಯನ್ನು ಏನಪ್ಪ ಅಂದ್ರೆ ಕಿಡಿಗೇಡಿಗಳು ಕೊಲೆ ಮಾಡಿ ಕಳಿಸಿ ಯಾವ ರೀತಿ ಆದಂತಹ ಏನು ಕ್ರೂರವಾಗಿ ಕೊಲೆ ಮಾಡ್ಯಾರ ಅಂದ್ರೆ ಅಪ್ಪ ಒಂದು ಕ್ಷಣ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಏನರ ಈ ಸರ್ಕಾರದ ಹತ್ರ ಏನಪ್ಪ ಅಂದ್ರೆ ಈ ಅತ್ಯಾಚಾರ ಮಾಡಿದವ್ರಿಗೆ ಏನರ ಇದು ಏನು ಇರ್ತೈತಲ್ಲ ಅವ್ರಿಗೇನು ಅವ್ರ ಕೈಲೇ ಮಾಡೋಕ್ಕಾಗ್ಲಿಕ್ಕಪ್ಪ ಅಂದ್ರೆ ಈ ನಿಮ್ಮ ಕೈಲಿ ಏನು ಆಗಲ್ಲಪ್ಪ ಅಂದ್ರೆ ಇತ್ತಪ್ಪ ಅಂದ್ರೆ ಇಟ್ಕರಿ ಅದು ಏನರ ಈ ಅತ್ಯಾಚಾರ ಮಾಡಿದಂತಹ ಮಹಿಳೆಯರ ಕುಟುಂಬಕ್ಕೆ ಆ ಬೋಸುಡಿ ಮಗ ಏನು ಚಿನ್ನಾಲಿ ನನ್ನ ಮಗ ಇರ್ತಾನಲ್ಲ ಅವಳನ್ನು ಆ ಕುಟುಂಬಕ್ಕೆ ಒಪ್ಪಿಸ್ರಿ. ಆವಾಗ ಗೊತ್ತಾಕೈತಿ ಅತ್ಯಾಚಾರ ಮಾಡಿದಂಥವ್ರು ಏನಂತ. ಇದು ಒಂದು ಮಾತು ಅವಾಗ ಭಾಳ ದಿನ ಹಿಂದನ ನಮ್ಮ ಡಿ ಬಾಸ್ ಅವ್ರು ಹೇಳಿದ್ರಿ. ಏನಪ್ಪ ಅಂದ್ರೆ ಯಾವ ಕುಟುಂಬದಾಗ ಯಾವ ಮಹಿಳೆಯನ್ನು ಅತ್ಯಾಚಾರ ಮಾಡ್ತಾನೆ ಯಾವ ಬೋಳಿ ಮಗ ಅವಾಗ ನಡು ರಸ್ತೆಯಲ್ಲಿ ಕಟ್ಟಿ ಕಾಯಿಸಿ ಬಟ್ಟೆ ಬರೆ ಎಲ್ಲ ಬಿಚ್ಚಿ ಕಾಯಿಸಿ ಹುಚ್ಚನಾಯ ಹೊಡೆದಂಗೆ ಹೊಡಿಬೇಕಂತ ಅವಾಗೇ ದರ್ಶನ್ ಸರ್ ಹೇಳಿದ್ರು. ಆದ್ರೆ ಈಗ ಈ ದರ್ಶನ್ ಸರ್ ಹೇಳಿದ ಮಾತು ಈಗ ಯಾಕೆ ಕೇಳಕತ್ತೀನಪ್ಪ ಅಂದ್ರೆ ಅವರು ಕೂಡ ಒಬ್ಬ ಮಹಿಳೆಗೆ ಅಂದ್ರೆ ಆ ಮಹಿಳೆ ಆಗಿರ್ಬೋದು ಏನೋ ಈ ದರ್ಶನ್ ಸರ್ ಏನು ಇದು ಅದು ಸ್ವಲ್ಪ ಪರ್ಸನಲ್ ರೀ. ಆದ್ರೆ ಒಬ್ಬ ಮಹಿಳೆಗೆ ಏನರ ಯಾರ ಏನೋ ಹೇಳಿದ್ರಪ್ಪ ಅಂದ್ರೆ ಬರೀ ಒಂದು ಮೆಸೇಜ್ ಮಾಡಿದಕ್ಕೆ ಏನು ರೇಣುಕಾ ಸ್ವಾಮಿ ಅನ್ನೋನು ಏನದ ರೀ ಕೊಲೆ ಮಾಡಿಲ್ಲ. ಆದ್ರೆ ಯಾರೋ ಕೊಲೆ ಮಾಡಿ ಈ ದರ್ಶನ್ ಸರ್ ಮೇಲೆ ಹಾಕ್ಯಾರ. ಆದರೆ ಈ ದರ್ಶನ್ ಸರ್ ಮೇಲೆ ಹಾಕ್ಯಾರ ಆದರೂ ಕೂಡ ಏನು ಮಾಡೋಕ್ಕಾಗಲ್ರಿ. ಇವತ್ತೆಲ್ಲ ನಾಳೆ ದರ್ಶನ್ ಸರ್ ಬರ್ತಾರೆ. ಆದರೆ ನಿಮಗೇನು ಅನ್ಸಕೊಂದಿತ್ತಪ್ಪ ಅಂದ್ರೆ ಈಗ ಏನರ ಈ ಅತ್ಯಾಚಾರ ಮಾಡಿದಂತಹ ವ್ಯಕ್ತಿಗಳನ್ನು ಈ ಅತ್ಯಾಚಾರ ಮಾಡೋಂತಹ ಭ್ರಷ್ಟಾಚಾರಿಗಳನ್ನು ಏನರ ಮಾಡೋಗಿತ್ತಪ್ಪ ಅಂದ್ರೆ ನೀವು ಕಾಮೆಂಟ್ ಬಾಕ್ಸ್ನ ಹಾಕ್ರಿ. ಈ ಸರ್ಕಾರದ ಏನು ತಪ್ಪೈತೋ ಏನು ಈ ಮಹಿಳೆ ಯಾವತ್ತಾದರೂ ಈ ರಾತ್ರಿ 12 ಗಂಟೆ ನಡ್ಕೊಂತ ಹೋಗಿ ಕಳಿಸಿ ಯಾವತ್ತ ಸೇಫಾಗಿ ಮನೆ ತಲುಪ್ತಾಳ ಅವತ್ತ ಗೊತ್ತಾಕೈತಿ ಈ ನಮ್ಮ ಭಾರತ ದೇಶ ಸ್ವಾತಂತ್ರ್ಯವಾಗಿ ಸಿಕ್ಕೈತೆ ಅಂತ.